20-30 ಡೈಮೆನ್ಷನ್ ಒಂದು ಅದ್ಭುತವಾದ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ. ನಾವಿವತ್ತು ವಿಶ್ವೇಶ್ವರ ಲೇಔಟ್ ಫಸ್ಟ್ ಬ್ಲಾಕಲ್ಲಿ ಒಂದು ಅದ್ಭುತವಾದ ಬಿಲ್ಡಿಂಗ್ನ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಬಿಲ್ಡಿಂಗ್ ಬಂದ್ಬಿಟ್ಟು ಟ್ರಿಪ್ಲೆಕ್ಸ್ ಆಗಿರುತ್ತೆ. ಸೊ 20-30 ಡೈಮೆನ್ಷನಲ್ಲಿ ಇರುತ್ತೆ. ಸೊ ಬನ್ನಿ. ಈ ಒಂದು ಮನೆ ಬೇಸ್ಮೆಂಟ್ಗೆ ಆಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಅದೇ ರೀತಿ ಈಸಿಲಿ 3 ಕಾರ್ಗಳನ್ನ ನೀವು ನಿಲ್ಲಿಸ್ಬೋದು. ಸೊ ಈ ಒಂದು ಬಿಲ್ಡಿಂಗ್ ನ ಡೋರ್ ಹಾಗೂ ವಿಂಡೋಸ್ ಗಳಿಗೆ ಟೀಕ್ ವುಡ್ ನ ಬಳಸಿದ್ದಾರೆ. ಸೊ ಈ ಒಂದು ಮನೆಯ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಮಾಡ್ಯುಲರ್ ಕಿಚನ್ ನ ನಾವು ನೋಡಬಹುದು. ಸೊ ಅದೇ ರೀತಿ ಒಂದು ಪೂಜಾ ರೂಮ್ ಆಗಿರ್ಬೋದು, ಒಂದು ಲಕ್ಸುರಿಯಸ್ ಟಿವಿ ಯೂನಿಟ್ ಆಗಿರ್ಬೋದು, ಒಂದು ಕಾಮನ್ ಬಾತ್ರೂಮ್ ನ ನಾವು ಫಸ್ಟ್ ಫ್ಲೋರ್ ಅಲ್ಲಿ ನೋಡಬಹುದು. ಸೊ ಬನ್ನಿ ಈ ಒಂದು ಬಿಲ್ಡಿಂಗ್ ನ ಸೆಕೆಂಡ್ ಫ್ಲೋರ್ ನ ನೋಡ್ತಾ ಹೋಗೋಣ. ಸೊ ಇಂದು ಸೆಕೆಂಡ್ ಫ್ಲೋರ್ ಅಲ್ಲಿ 2 ರೂಮ್ಗಳನ್ನ ನೀವು ನೋಡಬಹುದು. ಸೊ ಅದೇ ರೀತಿ ಒಂದು ಸ್ಟಡಿ ಯೂನಿಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಈ ಮನೆ ಫಸ್ಟ್ ಬೆಡ್ರೂಮ್ ಅಲ್ಲಿ ಒಂದು ವಾರ್ಡ್ರೋಬ್ ಯೂನಿಟ್ ನ ಆಗಿರ್ಬೋದು, ಒಂದು ಅಟ್ಯಾಚ್ ಬಾಲ್ಕನಿನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದೇ ರೀತಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಈ ಫಸ್ಟ್ ಬೆಡ್ರೂಮ್ ಅಲ್ಲಿ ನಾವು ನೋಡಬಹುದು. ಸೊ ಅದೇ ರೀತಿ ಸೆಕೆಂಡ್ ಬೆಡ್ರೂಮ್ ಅಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಜೊತೆಗೆ ತುಂಬಾ ವಿಶೇಷವಾಗಿ ಈ ಬೆಡ್ರೂಮ್ ನ ಡಿಸೈನ್ ಮಾಡಿದ್ದಾರೆ. ಸೊ ಈ ಒಂದು ಬಿಲ್ಡಿಂಗ್ ನ ಥರ್ಡ್ ಫ್ಲೋರ್ ನೋಡ್ತಾ ಹೋಗೋಣ ಬನ್ನಿ. ಸೊ ಈ ಒಂದು ಬಿಲ್ಡಿಂಗ್ ನ ಥರ್ಡ್ ಫ್ಲೋರ್ ರೈಟ್ ಸೈಡ್ ಗೆ ನೀವು ನೋಡ್ತಾ ಇರಬಹುದು 3ನೇ ಬೆಡ್ರೂಮ್ ಇದೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಗೆ ಒಂದು ಸಿಟ್ ಔಟ್ ಜಾಗನ ಡಿಸೈನ್ ಮಾಡ್ಕೊಂಡಿದ್ದಾರೆ. ಒಂದು ಮನೆಯ ಥರ್ಡ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. ಒಂದು ಟಿವಿ ಯೂನಿಟ್ ಜೊತೆಗೆ ವಾರ್ಡ್ರೋಬ್ ಹಾಗೂ ಸ್ಟಡಿ ಯೂನಿಟ್ ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ನಾವು ನೋಡಬಹುದು. ಈ ಮನೆಯಲ್ಲಿ ಒಂದು ನ್ಯಾಚುರಲ್ ಲೈಟ್ ವೆಂಟ್ ನ ನಾವು ನೋಡಬಹುದು. ಸೊ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿರೋದ್ರಿಂದ ನ್ಯಾಚುರಲ್ ಲೈಟ್ ಗೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ. ಒಂದು ಮನೆಯ ಥರ್ಡ್ ಫ್ಲೋರ್ ಅಲ್ಲಿ ಒಂದು ಫ್ಯಾಮಿಲಿ ಸಿಟ್ ಔಟ್ ನ ನಾವು ನೋಡಬಹುದು. ಈ ಮನೆಯ ಡೀಟೇಲ್ಸ್ ಹಾಗೂ ಪ್ರೈಸ್ ತಿಳ್ಕೋಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಹಿಂದೆ ಕಾಲ್ ಮಾಡಿ.